ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದ ತಕ್ಷಣ ಲಾಗ್ನ ಸ್ಟಾರ್ಟ್ ಮಾಡೀನಿ. ನಾನು ಇವತ್ತು 5:40ಕ್ಕೆ ಎದ್ದೀನಿ. ರಾತ್ರಿ ಬೆಳತನ ಎಬ್ಸಾರ, ಹಂಗಾಗಿ ಇನ್ನು ನಮ್ಮ ಡಿಂಪು ಟಾಯ್ಲೆಟ್ ಮಾಡಿದ್ಲು. ಸ್ವಲ್ಪ ಬಿಸಿನೀರು ಕಾಸ ಹಾತಿದ್ನಿ. ಅವಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಕೊಟ್ಟಿವಿ ನಾವು. ಇವಾಗ ಅಮ್ಮನೂರಿಗೆ ಬಂದಿವಿ. ಆಕೆ ಹೇಳ್ಕೊಟ್ಟಾಳ ಅವರಿಗೆ. ಹಾಗಾಗಿ ಇನ್ನು ಚಂಪುನು ಎದ್ದಿದ್ಲು. ಒಂದು 5 ನಿಮಿಷ ಮಲ್ಕೊಳ್ಳಿಲ್ಲ. ಎಷ್ಟು ಕಾಡ್ಸ್ಯಾರ ಇವತ್ತು, ಯಾಕೋ ಗೊತ್ತಿಲ್ಲ. ಮೇ ಬಿ ಜಾಗ ಚೇಂಜ್ ಆಗಿತ್ತಲ್ಲ ಅದಕ್ಕೇನು, ಇಲ್ಲ ಫ್ಯಾನಿನ ಗಾಳಿ ಜಾಸ್ತಿ ಆಗಿತ್ತು ಅದಕ್ಕೇನು ಗೊತ್ತಿಲ್ಲ. ಇನ್ನು ನಮ್ಮ ಆಂಟಿ ಅವಳಿಗೆ ಟಾಯ್ಲೆಟ್ ಮಾಡ್ಸಾತಿದ್ಲು. ಈ ಥರ ರೂಢಿ ಮಾಡ್ಸೀವಿ. ರೆಸ್ಟಿಗಂತೂ ಅವರಿಗೆ ಮಲ್ಕೊಂಡು ಎದ್ದ ತಕ್ಷಣ ಅವರಿಗೆ ಹೋಗಿ ಹೊರಗೆ ನಿಂದ್ರಿಸಿದ್ರೆ ಅದನ್ನು ರೆಸ್ಟಿಗೆ ಮಾಡ್ಕೋತಾರೆ. ಈ ಥರ ಟಾಯ್ಲೆಟದ್ದು ಟ್ರೈನಿಂಗ್ ಕೊಡತ್ತೀವಿ. ಮೇ ಬಿ ಹೊಟ್ಟೆ ಜಾಸ್ತಿ ಹಶು ಆಗಿತ್ತು ಅನ್ಸುತ್ತೆ ರಾತ್ರಿ ಎಲ್ಲ, ಹಾಗಾಗಿ ಅಳತ್ತಿದ್ರು ಅಂತಂದು ನಮ್ಮ ಅರ್ಜುನನ್ನ ಎಬ್ಸಿದ್ವಿ. ಏನಾದರೂ ತೊಗೊಂಡು ಬರ್ತಾನೋ ಅಂತಂದು. ಸೊ ಅವನು ಲೇಟ್ ಮಾಡಿದ, ಹಾಗಾಗಿ ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಮಂಗಳವಾರ ಅಂದ್ಕೊಂಡು ಇವ್ರಿಗೆ ಸ್ನಾನ ಮಾಡಿಸ್ಬೇಕಂತಂದು ಆಯಿಲ್ ಮಸಾಜ್ ಮಾಡೀನಿ. ಯಾವಾಗಲೂ ಆಯಿತು ಇವ್ರ ಬೇಬಿ ಪ್ರಾಡಕ್ಟ್ಸನ್ನ ನಾನು ಒಂದು ಸಣ್ಣದು ಪಾಕೆಟ್ ಮಾಡೀನಿ, ಅದರೊಳಗೆ ಕ್ಯಾರಿ ಮಾಡ್ತೀನಿ. ಸೊ ಇವ್ರನ್ನ ಜಳಕ ಮಾಡಿಸಿ ಮಲಗಿಸಿದ್ನಿ, ಮಲ್ಕೊಂಬಿಟ್ರು. ಹಾಗಾಗಿ ಇನ್ನು ಬಿಸಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿದ್ರೆ ಮಲ್ಕೊಂಡ ಬಿಡ್ತಾರೆ. ಇನ್ನು ಪೂಜೆ ಮಾಡಬೇಕು ಅಂತಂದು ಪೂಜೆ ಮಾಡತ್ತಿದ್ನಿ. ನನಗೆ ಅದೊಂದು ಏನೋ, ನಂಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ನಾಷ್ಟ ಮಾಡಿಕೊಡೋದು ಅಂದ್ರೆ ಭಾಳ ಇಷ್ಟ ನನಗೆ ಈ ಥರದ್ದು. ಬಟ್ ಅದು ಸಾಧ್ಯ ಇಲ್ಲ ಒಂದೊಂದು ಸಾರಿ, ಹಂಗಾಗ್ಬಿಡುತ್ತೆ. ಸೊ ಹಂಗಾಗಿ ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೂವು ಇಡತ್ತಿದ್ನಿ. ಈ ಹೂವು ಯಾರಿಗೆ ಗೊತ್ತು, ಮೊದಲೆಲ್ಲ ಫೇಮಸ್, ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟವು. ಇವಕ್ಕೆ ಬಟ್ಲು ಅಂತ ನಾವು ಕರಿತೀವಿ. ನಿಮ್ಮ ಸೈಡ್ ಏನು ಕರಿತೀರಿ ಅಂತ ಕಮೆಂಟ್ ಒಳಗೆ ಹಾಕ್ರಿ ನಂಗೆ. ಇನ್ನು ಪೂಜೆ ಮಾಡಿಕೊಂಡು ದೀಪ ಹಚ್ಚಬೇಕು ಅಂತಂದು ನಮ್ಮ ಆಂಟಿ ಹೇಳಿದ್ರು. ಇವತ್ತು ನಾವು ದೀಪ ಒಂದ ಹಚ್ತಿದ್ದೀವಿ ದೇವ್ರ ಮುಂದೆ. ಅದನ್ನು ಹೇಳಿದ್ರು, ಒಂದ ಹಚ್ಚಬಾರ್ದಂತ, 2 ಹಚ್ಬೇಕಂತ. ಒಂದ ಹಚ್ಚಿಟ್ರೆ ಸರಿ ಅನ್ಸಲ್ಲ ಅಂತದ್ದು. ಹಾಗಾಗಿ ಹೇಳಿದರು. ನಾ ಕೇಳತ್ತಿದ್ನಿ ಯಾಕಂತಂದು. ಒಂದ ದೀಪ ಹಚ್ಚಬಾರ್ದು ಅಂತಾರೆ, ಅವಾಗ ಗೊತ್ತಿಲ್ಲ, ನಿಮ್ಮಮ್ಮ ಹೇಳಿದ್ರು ನನಗೂ ಅಂದರು. ಹಾಗಾಗಿ ನಾನು ಇದೊಂದು ಕಲಿಬೇಕು. ಮನೆಗೆ ಹೋಗಿ ಒಂದು ದೀಪ ಹಚ್ಚಬಾರ್ದು, ಇನ್ನು 2 ದೀಪ ಹಚ್ಚಬೇಕು. ಫೈನಲಿ ಪೂಜೆ ಅದು ಮಾಡಿದೆ. ರಂಗೋಲಿ ಒಂದು ಸ್ವಲ್ಪ ಹಾಕಿದ್ನಿ. ನನಗೆ ರಂಗೋಲಿ ಹಾಕೋದು ಅಷ್ಟು ಬರಲ್ಲಂಗೆ, ಆದರೆ ನನಗೆ ಎಷ್ಟು ಬರುತ್ತಲ್ಲ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತೀನಿ ನಾನು. ಪೂಜೆ ಆಯ್ತು, ಹೆಂಗಾಗೈತೆ ಅಂತ ಹೇಳ್ರಿ. ಸೊ ಎಷ್ಟು ಚಂದ ಚಿಗುರಿತ್ತು ನೋಡ್ರಿ ಇದು ತೆಂಗಿನ ಗಿಡ. ಈ ಥರ ಚಿಗುರಿದ್ದು ನೋಡೋಕೆ ಭಾಳ ಖುಷಿ. ಇನ್ನು ಇವತ್ತು ಮಂಗಳವಾರ ರೊಟ್ಟಿ ಮಾಡಲ್ಲಂತಂದು ದೋಸೆಗೆ ರೆಡಿ ಮಾಡ್ಕೊಳತ್ತೀನಿ ನಾನು. ನಿನ್ನೆ ನೆನೆ ಇಟ್ಟಿದ್ವಿ ಅಕ್ಕಿ ಅದನ್ನೆಲ್ಲ. ಸೊ ಇನ್ನು ದೋಸೆ ಮಾಡಬೇಕು. ಅಂದರೆ ನಮ್ಮ ಕಾಕ ಇವಾಗ ಗಾಡಿ ಡ್ರೈವರು, ಹಾಗಾಗಿ ಅವರು ಬೇಗ ಹೋಗ್ತಾರೆ ಡ್ರೈವರ್ದು ಕೆಲಸಕ್ಕೆ. ಇನ್ನು ಇವರು ನಾವು ಬೇಗ ಹೋಗಬೇಕು, ಬಿಸಿಲು ಜಾಸ್ತಿ ಆಗತ್ತೆ ಅಂದ್ಕೊಂಡು ಹೊಂಟೀವಿ. ಇನ್ನು ಅವ್ರಿಗೊಂದು ಸ್ವಲ್ಪ ನಮ್ಮ ಚಂಪು ಡಿಂಪುನೇ ಹೇಳ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ಕ್ಯೂಟಾಗಿ ಹಾಕ್ಕೊಡ್ಬೇಕು ಅಂದ್ಕೊಂಡಿನಿ. ನೀರು ದೋಸೆನ ಮಾಡ್ತೀವಿ. ಎಣ್ಣೆ ಹಚ್ಚೇನು ಬರೋದೇ ಇಲ್ಲ. ಈಗ ದೋಸೆ ಹಂಚ ಹಂಗಿರ್ತಾವೇನೋ. ಮೊದಲೆಲ್ಲ ದಪ್ಪನು ನಮ್ಮ ಅಜ್ಜಿ ಮಾಡ್ಕೊಡಾರ ನಮಗೆ. ದಪ್ಪನು ಇಷ್ಟೇ ಕೈಯಷ್ಟು ಅಗಲ ಫಾರ್ಮ್ ಇರುತ್ತಲ್ಲ ಅದರಷ್ಟು ಅಗಲ ಮಾಡಿ ಕೊಡೋರು. ಬರೀ ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟ್ ಆಗೋದಂತೆ, ಅಷ್ಟು ಟೇಸ್ಟ್ ಆಗೋದು. ಸೊ ನಂಗೆ ಅದು ನೆನಪಾಗತ್ತಿತ್ತು. ನಮ್ಮ ಅಮ್ಮ ಕಾಲ್ ಮಾಡಿದ್ರು ಮಾರ್ನಿಂಗು, ಹೇಳತ್ತಿದ್ನಿ ದೋಸೆ ಮಾಡಿದ್ನಮ್ಮ ಇವತ್ತು. ನಮ್ಮ ಅಜ್ಜಿನ ನೆನಪಾಗತ್ತಿದ್ರು, ಅವ್ರು ಮಾಡಿಕೊಡ್ತಿದ್ರಲ್ಲ. ಮತ್ತು ಇನ್ನೊಂದು ನಮ್ಮ ಕಡೆ ಹಳ್ಳಿ ಪದ್ಧತಿ ಒಳಗೆ ಏನಿತ್ತಂದ್ರೆ, ದೋಸೆ ಆಯ್ತು ಇಡ್ಲಿ ಆಯ್ತು ಏನೋ ಮಾಡಲಿ, ಬಾಗದ ಮೇಲೆ ಫಸ್ಟು ಯಾರು ಇರ್ತಾರಲ್ಲ ಸಣ್ಣ ಮಕ್ಕಳು ಅವ್ರನ್ನ ಕುಂದ್ರಿಸಿ ಫಸ್ಟ್ನೇದ್ದು ದೋಸೆ ಆಯಿತು ಇಡ್ಲಿ ಆಯಿತು ಅದನ್ನು ತೊಗೊಂಡು ಎಳೆದು ಒಗೆದು ನಾಯಿಗರ ಆಕಳಿಗರ ಹಾಕ್ತಾರೆ. ಅದು ಒಂದಿತ್ತು ಪದ್ಧತಿ. ಅದೆಲ್ಲ ನೆನಪಾಗತ್ತು. ನಮ್ಮ ಅಜ್ಜಿ ನಮಗೆ ಕುಂದ್ರಿಸೋರು ಬಾಗಲ ಮುಂದೆ. ಅಲ್ಲಿ ಮಾಡಿದ್ರು ಅಂದರೆ ನಾ ಕುಂದಿರ್ತೀನಿ ನೀ ಕುಂದಿರ್ತೀನಿ ಅಂತ ಜಗಳ ಆಡ್ತಿದ್ವಿ ನಾನು ನಮ್ಮ ತಂಗಿ. ಹಾಗಾಗಿ ಅದು ನೆನಪಾತು ನನಗೆ. ಬಟ್ ಇವಾಗ ಅದು ಮಾಡಲ್ಲ. ನಾನು ಮಾಡ್ಬೇಕು ಅಂದ್ಕೊಂಡು ಡಿಂಪು ಅವ್ರದ್ದು ಚಂಪು ಅವ್ರದ್ದು. ಬಟ್ ಅವರು ಮಲ್ಕೊಂಬಿಟ್ಟಿದ್ರು, ಬೇಡ ಅಂತ ಅನ್ನಿಸ್ತು. ಇರಲಿ ಬಿಡು ಅಂತಂದು ಇನ್ನು ದೋಸೆ ಮಾಡಿಕೊಂಡು ತಿನ್ನಬೇಕು. ಅವ್ರಿಗೆ ಒಂದು ಸ್ವಲ್ಪ ಅವ್ರು ಎದ್ಮೇಲೆ ಅವ್ರಿಗೊಂದು ಕ್ಯೂಟ್ ಡಾಲ್ ಮಾಡಿಕೊಡ್ಬೇಕು ಅಂದ್ಕೊಂಡಿನಿ ದೋಸೆ ಒಳಗೆ. ಆ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಖುಷಿ ಆಗುತ್ತೆ. ಅದು ತಿನ್ನೋದು ಅದೇ ಇರುತ್ತೆ, ಬಟ್ ಅದು ವೆರೈಟಿ ನಾವು ಯಾವ ಥರ ಮಾಡಿಕೊಡ್ತೀವಿ ಅನ್ನೋದ್ರ ಮ್ಯಾಗಿರುತ್ತೆ. ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಮಕ್ಕಳು. ಬೇಕಾದ್ರೆ ಟ್ರೈ ಮಾಡಿರಿ. ಸೊ ಇನ್ನು ಅಂಕಲಿಗೆ ಮತ್ತು ಅರ್ಜುನಿಗೆ 2 ಹಾಕ್ಕೊಟ್ನಿ. ಅವರು ತಿಂದು ಹೋದರು, ಡ್ಯೂಟಿಗೆ ಹೋದರು. ಇನ್ನು ಇವ್ರಿಗೊಂದು ಸ್ವಲ್ಪ ಡಾಲ್ ಮಾಡಬೇಕು ಅಂದ್ಕೊಂಡು ಡಾಲ್ನ ಒಡಾತೀನಿ. ಈ ಥರ ಇದು ಕ್ಯೂಟ್ ಆಗಿರುತ್ತೆ, ಟ್ರೈ ಮಾಡಿರಿ ಒಂದ್ಸಲ. ಭಾಳ ಅಂದ್ರೆ ಭಾಳ ಕ್ಯೂಟ್ ಬರುತ್ತೆ. ಮತ್ತು ಎಷ್ಟು ಅಂದ್ರೆ ನೋಡೋಕೆ ನಮ್ಗೆ ಒಂಥರ ಭಾಳ ಲುಕ್ ಅನ್ಸುತ್ತೆ ನೋಡೋಕೆ. ಕೈಯಾಗಿ ಹಿಡ್ಕೊಂಡು ತಿಂತಾರೆ, ಏನೋ ಆಟ ಆಡ್ಕೊತ ತಿಂತಾರೆ, ಊಟನೂ ಆಗುತ್ತಾ ಈ ಥರ ಮಾಡಿಕೊಟ್ಟಾಗ. ಹಾಗಾಗಿ ಈ ಥರ ಮಾಡಾತಿದ್ನಿ ನಾನು. ಚಂಪು ಡಿಂಪು ಬರುತ್ತಂತಂದು. ಸೊ ತಲೆ ಸ್ನಾನ ಮಾಡೀನಿ. ಜಾಸ್ತಿ ದಿನ ಆಗಿತ್ತು ಬಂದಮೇಲೆ ಮಾಡೀನಿ. ಅದಕ್ಕೆ ಹೀಟ್ ಕಣ್ಣೆಲ್ಲ ಉರಿ ಹತ್ಬಿಟ್ಟು ಭಾಳ ದಿನ ಆದಮೇಲೆ ಮಾಡೀನಿಲ್ಲ, ಅದಕ್ಕೆ ಅನ್ಸುತ್ತೆ. ನಾನು ತಲೆ ಸ್ನಾನ ಜಾಸ್ತಿ ಮಾಡಲ್ಲ, ಯಾಕಂದರೆ ಊರೂರು ತಿರುಗಾಡತ್ತೀನಿ. ಇನ್ನು ಮಕ್ಕಳು ತಲೆ ಸ್ನಾನ ಮಾಡಿದ್ನಂದ್ರೆ ಜಡ್ ಗಿಡ್ ಬಂದು ಅಂದ್ರೇನು ನೆಗಡಿ ಕೆಮ್ಮು ಬಂತಂದ್ರೆ ತ್ರಾಸಾಗುತ್ತಲ್ಲ ಅನ್ನೋದಕ್ಕೆ ಏನೂ ಮಾಡತ್ತಿಲ್ಲ ನಾನು. ಬಿಟ್ಬಿಟ್ಟೀನಿ. ಇವತ್ತು ಮಾಡಿದ್ನಿ ಸ್ವಲ್ಪ ಬಿಸಿಲು ಐತಿ ಅಂತಂದು. ನೀವು ಆದಷ್ಟು ತಲೆ ಸ್ನಾನ ಆಯ್ತು ಒಂದು ಸ್ವಲ್ಪ ಕಡಿಮೆ ಮಾಡಿರಿ. ನೀರನ್ನ ಆದಷ್ಟು ನೀವು ಯಾವ ನೀರು ಕುಡಿತೀರ ಅದನ್ನ ಮೇಂಟೈನ್ ಮಾಡಿರಿ. ಫಿಲ್ಟರ್ ನೀರು ಕುಡಿಯೋದ್ರಿಂದ ಭಾಳ ಒಳ್ಳೆಯದು, ಎಲ್ಲ ಕಡೆ ಸಿಗುತ್ತಾ.
ಹೊಳೆ ನೀರು ಅದರಿಂದ ಅಂದ್ರೆ ಸ್ವಲ್ಪ ಕಷ್ಟ ಮಕ್ಕಳಿಗೆ, ಹಾಗಾಗಿ ಆದಷ್ಟು ಫಿಲ್ಟರ್ ನೀರು ಕುಡಿಯೋಕೆ ಟ್ರೈ ಮಾಡಿರಿ. ನಿಮ್ಮ ಕಡೆ ಇತ್ತು ಅಂದ್ರೆ ಕುಡೀರಿ, ಏನು ಫಿಲ್ಟರ್ ನೀರು ಕುಡಿ ಅಂತ ಇದ್ದಾಕೆ ಅನ್ನಕ್ಕೆ ಹೋಗ್ಬೇಡ್ರಿ, ನಾವು ಇದ್ದಾರಲ್ಲ. ಬಟ್ ಮಕ್ಕಳದ್ದು ಒಂದು ಹೆಲ್ತಿಗೆ ಹೇಳತ್ತೀನಿ, ಯಾಕಂದ್ರೆ ನೀವು ಕಮೆಂಟ್ಸ್ ಹಾಕ್ತೀರಿ ಅಂತ ನಂಗೆ ಗೊತ್ತು. ಹಂಗಾಗಿ ಇನ್ನು ಡಿಂಪು ಕೊಟ್ನಿ, ಎಷ್ಟು ಕ್ಯೂಟ್ ನೋಡ್ರಿ, ಹರ್ಕೊಂಡು ತಿನ್ನತ್ಲಕ್ಕಿ. ಅದು ಏನೋ ಒಂಥರ ಖುಷಿ ಅಲ್ಲ, ಮಕ್ಕಳು ನಾವು ಮಾಡಿದ್ದನ್ನ ಇಷ್ಟಪಟ್ಟು ತಿನ್ನೋದು. ನಾವು ಏನಾದರೂ ಮಾಡಿರ್ತೀವಿ ಅಂದ್ರೆ ಮಕ್ಕಳು ತಿನ್ಬೇಕು ಅಂದ್ರೆ ಇನ್ನೂ ಇಷ್ಟ ಆಗುತ್ತಾ ಮಾಡಿಕೊಡಕ್ಕೆ, ಇಲ್ಲ ಅಂದ್ರೆ ಇಲ್ಲ. ಸೊ ಇವತ್ತು ನನ್ನ ಜೊತೆ ರೆಡಿಯಾಗಿ ಬರ್ರಿ. ಈ ಥರ ನಂದು ಔಟ್ಫಿಟ್ಟು ಇದನ್ನಂತೂ ನೋಡಿರ್ತೀರಿ. ಇನ್ನು ನಾನು ಸನ್ಸ್ಕ್ರೀನ್ ಯೂಸ್ ಮಾಡತ್ತೀನಿ. ಪ್ಲೀಸ್ ನಾನು ಹೇಳೋದು ಹೆಣ್ಮಕ್ಳಿಗೆ ಎಲ್ರಿಗೂ ಸನ್ಸ್ಕ್ರೀನ್ ಯೂಸ್ ಮಾಡಿರಿ. ಬ್ಯಾಸ್ಗಿಗೆ ಭಾಳ ಅಂದ್ರೆ ಭಾಳ ಚಲೋ. ಇದು ಲೋಟಸದ್ದು 100 ರೂಪಾಯಿ ಸಿಗುತ್ತೆ. ಇದು 200 400 ಐತಿ, ನೀವು ತೊಗೊಂಡ್ರ ಮೇಲೆ ಇರುತ್ತಾ. ಇದು ಆಗಾಗ ಬಂದೈತಿ, ಇರಲಿ ನಮ್ಮ ಮನೆಯವ್ರು ಬರೋ ಮಟ್ಟ ಹೆಂಗೋ ಒಂದು ಮಾಡೋಣ. ಸೊ ಇದನ್ನು ನೀಟಾಗಿ ರಬ್ ಮಾಡ್ಕೋಬೇಕು, ಕೈಗೆ ಹಚ್ಕೊಂಡು. ಅದು ಎಷ್ಟು ರಬ್ ಮಾಡ್ಕೋಬೇಕಂದ್ರೆ ಬಿಸಿ ಬಿಸಿ ಬರಬೇಕು, ಆ ಥರ ರಬ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ರಿ. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು, ನೀವು ಮೇಲೆ ಮೇಕಪ್ ಏನಾದರೂ ಬಡ್ಕೊಳ್ರಿ, ಅದು ಏನೂ ಆಗೋಲ್ಲ, ಪ್ರೊಟೆಕ್ಟ್ ಮಾಡುತ್ತಾ ಸನ್ನಿಂದ. ಮತ್ತು ಮೇಕಪ್ ಯಾವುದೂ ಒಳಗೆ ಪೋರ್ಸ್ ಒಳಗೆ ಹೋಗೋಲ್ಲ ಅನ್ನೋದು ಅಂತ ಮತ್ತೇನಿಲ್ಲ. ಇನ್ನು ನಾನು ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಸಿಂಪಲಾಗಿ ರೆಡಿ ಆಗೋದು ತೋರಿಸ್ಬೇಕು ಅಂದ್ಕೊಂಡು ನಿಮ್ಮ ಜೊತೆ ಹಾಗಾಗಿ ತೋರಿಸಾತೀನಿ. ಈ ಥರ ಔಟಿಂಗ್ ಹೋಗ್ಬೇಕಾದ್ರೆ ಕುರ್ತಾಜಿ ಈ ಥರ ಡ್ರೆಸ್ ಮೇಲೆ ಇದೇ ಥರ ನಾನು ರೆಡಿ ಆಗೋದು. ಇನ್ನು ಡರ್ಮಾಡಿಯೋ ಕ್ರೀಮ್ ಯೂಸ್ ಮಾಡತ್ತೀನಿ. ಆ್ಯಕ್ಚುಲಿ ಇದು ನಿಮ್ಮ ಪಾಪುದಲ್ಲ ಅಂತ ಕೇಳ್ಬೋದು. ಹೌದು, ನಾನು ಡರ್ಮಾಡಿಯೋ ಕ್ರೀಮ್ನ ಯೂಸ್ ಮಾಡ್ತೀನಿ. ನನಗೆ ಅವರಿಗೊಂದು ನನಗೊಂದು ಎಲ್ಲಿ ತೊಗೊತ ಕುಂದರ್ಲಿ ಅಂತಂದು ಒಂದು ತೊಗೊಂಡಿರ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ. ಡೈಲಿ ಇಲ್ಲ, ಎಲ್ಲಿಗಾದರೂ ಹೊರಗೆ ಹೋಗ್ಬೇಕಾದ್ರೆ ಅಷ್ಟೇ ಡರ್ಮಾಡಿಯೋ ಕ್ರೀಮ್ ಯೂಸ್ ಮಾಡ್ತೀನಿ. ಡೈಲಿ ಆದರೆ ನಾನು ಯೂಸೇ ಮಾಡಲ್ಲ. ಸನ್ಸ್ಕ್ರೀನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ. ನಿಮಗೆ ತೋರಿಸೇ ಬಿಟ್ಟಿನಿ ನಾನು. ನನ್ನ ಹಳೆ ಲಾಗ್, ನನ್ನ ಗಂಡ ಮನೆಯೊಳಗಿದ್ದಾಗ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ ನಾನು. ಇಲ್ಲಷ್ಟೇ ಡರ್ಮಾಡಿಯೋ ಕ್ರೀಮ್ನ ಹಚ್ಚಾತೀನಿ. ಅದು ನೀಟಾಗಿ ಸೆಟ್ ಆಗಲಿ, ಒಂದು ಸ್ವಲ್ಪ ಒಣಗಿ ಬಿಡಲಿ. ಇನ್ನು ವೈಟೋನು ಪೌಡ್ರ್ ಹಾಕೋತೀನಿ ನಾನು. ಇಲ್ಲಿ ಪೌಡ್ರ್ ಯಾವ್ದಿರುತ್ತೆ ಅದನ್ನ, ನನಗೆ ಪೌಡ್ರ್ ಇದು ಅಂತ ಕುಂದ್ರಲ್ಲ, ನಾನು ಯಾವ್ದು ಸಿಗುತ್ತೋ ಅದನ್ನು ಹಚ್ಕೋತೀನಿ ನಾನು. ಇಲ್ಲಿ ನಮ್ಮ ಆಂಟಿ ಮನೆಯೊಳಗೆ ವೈಟೋನ್ ಯೂಸ್ ಮಾಡ್ತಾರೆ ಅವರು, ಹಂಗಾಗಿ ವೈಟೋನ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನು ಮೇನ್ ಇರುತ್ತೆ. ಸನ್ಸ್ಕ್ರೀನ್ ಆಯಿತು, ಪ್ರೈಮರು, ಮಾಯ್ಶ್ಚರೈಸರ್. ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಹಾಕ್ಬಿಟ್ರೆ ನಿಮಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು. ಇದು ಡರ್ಮಾಡಿಯೋ ಕ್ರೀಮ್ ಐತಲ್ಲ, ಮಾಯ್ಶ್ಚರೈಸರ್ ಆಗಿ ಆ್ಯಕ್ಟ್ ಆಗುತ್ತೆ, ಹಾಗಾಗಿ ಅದನ್ನ ಹಚ್ಕೊಂಡಿನಿ ನಾನು. ಇನ್ನು ಈ ಥರ ನಿನ್ನೆ ಪಪ್ ತೊಗೊಂಡಿದ್ನಿದನ್ನು. ಆ್ಯಕ್ಚುಲಿ ಅವ್ರದ್ದು ಅಲ್ಲೇ ಬಿಟ್ಕೊಂಡ್ಬಿಟ್ಟಿನಿ, ಕೈಲಿ ಹಚ್ಚೋದಾಗಿತ್ತು, ಹಾಗಾಗಿ ಇದೊಂದು ತೊಗೊಂಡು ಅವ್ರಿಗೆ ಯೂಸ್ ಮಾಡ್ತೀನಿ, ನನಗೂ ಯೂಸ್ ಮಾಡತ್ತೀನಿ. ಭಾಳ ಅವ್ರದ್ದು ಸೆನ್ಸಿಟಿವ್ ಸ್ಕಿನ್ನು, ಹಾಗಾಗಿ ಇನ್ನೂ ಯೂಸ್ ಮಾಡಿಲ್ಲ. ಬಟ್ ನನಗೆ ಮಾಡ್ಕೊಂಡು ನಾನು ನೋಡೋದು. ಈಗ ಊರಿಗೆ ಹೋದ್ರೆ ಒಂದು ಡಬ್ಬಿ ತೊಗೊಂಡು ಬರೋದು. ಈ ಪೌಡ್ರು ಅಂದರೆ ಇದು ಟಾಕಮ್ ಪೌಡ್ರ್ ಇರ್ತಾವಲ್ಲ, ಇದನ್ನು ಯೂಸ್ ಮಾಡಿ ಅವರಿಗೆ ಬೇಬಿ ಪೌಡ್ರ್ ಯೂಸ್ ಮಾಡ್ತೀವಲ್ಲ, ಅದು ರ್ಯಾಷಸ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನನಗಂತಲೇ ಯೂಸ್ ಮಾಡ್ಕೊಂಡ್ಬಿಟ್ನಿ ಇದನ್ನು. ಇನ್ನು ನೋಡೋಣ, ಆಯಿತು. ನಮ್ಮ ಅಂಕಲ್ ಅಂತೂ ಡೈಲಿ ಇಲ್ಲಿ ಕಲಿಗೆ ಹೋಗ್ತಾರೆ, ಅವ್ರ ಜೊತೆ ಒಂದು ತರಿಸಿದ್ರೆ ಆಯಿತು. ಇನ್ನು ಸೊ ನೀಟಾಗಿ ಪೌಡ್ರೆಲ್ಲ ಅಪ್ಲೈ ಮಾಡ್ಕೊಂಬಿಡ್ರಿ. ಪೌಡರ್ನ ಆದಷ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡಿರಿ ಬ್ಯಾಸ್ಗಿಗೆ, ಯಾಕಂದ್ರೆ ಮೊದಲ ಶೆಕೆ ಇರುತ್ತಲ್ಲ, ಎದ್ದು ಹೊಡಿತಾ ಮಖಕ್ಕೆ. ಹಾಗಾಗಿ ನಂದು ಒಂದು ಸಜೆಷನ್ನು, ಪೌಡರ್ನ ಜಾಸ್ತಿ ಅವಾಯ್ಡ್ ಮಾಡಿಬಿಡ್ರಿ. ಮಕ್ಕಳಿಗೂ ಆಯಿತು ಸ್ವಲ್ಪ ಕಡಿಮೆನ ಹಚ್ಚಿರಿ. ಸ್ವಲ್ಪ ಆಯಿಲ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿರಿ ಬ್ಯಾಸ್ಗಿಗೆ, ಯಾಕಂದ್ರೆ ಅದು ಅಬ್ಸರ್ವ್ ಆಗ್ತಿರುತ್ತೆ. ಸೊ ಹೈಡ್ರೇಟ್ ಇರಲಿ ಯಾವಾಗಲೂ, ಡಿಹೈಡ್ರೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಆಯಿಲ್ ಏನಾರ ಒಂದು ಹಚ್ಕೊಂಡ್ರೆ ಮುಗೀತು. ಆ್ಯಂಡ್ ತಲೆನ ಯಾವತ್ತು ಈ ಥರ ಕಟ್ಕೊಳ್ರಿ, ಒಂದು ಕಾಟನ್ ಬಟ್ಟೆಯಿಂದ ತಲೆ ಸ್ನಾನ ಮಾಡಿದ್ರೆ. ನಮ್ಮ ಹಳ್ಳಿ ಕಡೆ ಎಲ್ಲರೂ ಕಟ್ಕೋತೀವಿ ಬಿಡ್ರಿ. ಇವಾಗ ಡ್ರೈಯರು ಅದೆಲ್ಲ ಬಂದುಬಿಟ್ಟೈತಿ, ಫ್ಯಾನಿಗೆ ಆರಿಸೋದು, ಡ್ರೈಯರಿಗೆ ಏರ್ ಕೂಲರಿಗೆ ಆರ್ಸೋಕೆ ಹೋಗ್ಬೇಡ್ರಿ. ಅದೇನೋ ಸಡನ್ ರಿಸಲ್ಟು, ಬಟ್ ಸಡನ್ ರಿಸಲ್ಟ್ ಕೊಟ್ಟಿದ್ದು ಯಾವೂ ಚಲೋ ಇರೋಲ್ಲ, ನಮ್ಮ ದೇಹಕ್ಕೆ ಎಫೆಕ್ಟ್ ಇರುತ್ತೆ. ಹಾಗಾಗಿ ಆದಷ್ಟು ಈ ಥರ ಟವಲ್ ಕಟ್ಕೊಂಡ್ರೆ, ಒಂದು ಸ್ನಾನ ಮಾಡಿದ ತಕ್ಷಣ ಕಟ್ಕೊಂಡ್ರೆ ನಿಮ್ಮ ಕೆಲಸ ಮುಗಿಸ್ಕೊಂಡು ನೀವು ರೆಡಿ ಆಗೋದ್ರಾಗ ಒಣಗೆ ಬಿಟ್ಟಿರುತ್ತೆ. ಇನ್ನು ಈ ಥರದ್ದು ರೆಡ್ ಕಲರ್ ಕುಂಕುಮ ಹಚ್ಕೋತೀನಿ ನಾನು. ಇದು ನಮ್ಮ ಮಂದಿಯವ್ರ ಅಮರೇಶ್ವರ, ನಮ್ಮ ತವ್ರ ಮನಿದು. ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಒಂದು 3 years ಆಯ್ತು ಅನ್ಸುತ್ತಾ, ಇನ್ನೂ ಹಂಗೆ ಐತಿ. ಸೊ ಭಾಳ ಅಂದ್ರೆ ಭಾಳ ಚಲೋ ಐತಿದ. ಇನ್ನು ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡು ಹೋದ್ರೆ ಆಯ್ತು. ಕೂದಲು ಆರಿಲ್ಲ ಜಾಸ್ತಿ, ಹಂಗಾಗಿ ಅಷ್ಟ ಬಿಟ್ಬಿಡ್ತೀನಿ ಒಂದು ಕ್ಲಿಪ್ ಇಟ್ಕೊಂಡು. ಇನ್ನು ನಾಷ್ಟ ಒಂದು ಮಾಡಬೇಕು. ಹೆಂಗಿದ್ರು ದೋಸೆ ಮಾಡಿವಲ್ಲ, ದೋಸೆ ತಿಂದ್ರೆ ಮುಗೀತು. ಸೊ ಚಟ್ನಿ ಪಲ್ಯ ಎಲ್ಲ ನಾನೇ ಮಾಡೀನಿ, ದೋಸೆನೂ ನಾನೇ ಮಾಡೀನಿ. ಬರ್ರಿ ಊಟ ಮಾಡೋಣ, ನಾಷ್ಟ ಮಾಡೋಣ ಬರ್ರಿ. ಹೋಗೋದು. ಸೊ ಬ್ಯಾಗಿಗೆ, ವೆನಿಟಿ ಬ್ಯಾಗಿಗೆ ಏನೇನೋ ಒಂದು ಹಾಲಿನ ಬಾಟ್ಲಿ ಹಾಕ್ಕೊಳತ್ತೀನಿ. ಇನ್ನು ನೆಕ್ಸ್ಟು ನೀರಿನ ಬಾಟ್ಲಿ ಹಾಕ್ಕೊಳತ್ತೀನಿ. ಸೊ ಅದು ನೀರಿನ ಬಾಟ್ಲಿ ಈಗ ಭಾಳ ಅಂದ್ರೆ ಭಾಳ ಚಲೋ ನೀರು ಇಟ್ಕೊಳ್ಳೋದು. 1-2 ಕರ್ಚಿಪ್ನ ಇಟ್ಕೊಳತ್ತೀನಿ ನಾನು. ಒಂದು ಕರ್ಚಿಪ್ ಇಟ್ಕೊಂಡಿದ್ನಿ, ಇನ್ನೊಂದು ಕರ್ಚಿಪ್ ಹುಡ್ಕ್ಯಾಡಿದ್ನಿ, ಸಿಕ್ತು. ಇನ್ನು ಒಂದು ಸೋಪ್ದು ನಾನು ಹೇಳಿದ್ನಲ್ಲ, ಈ ಥರ ಸೋಂಪು ಅಂತಾರ ನಗಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆ ಸೋಪ ಅಂತೀವಿ ನಾವು. ಸೊ ಅದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಅಂತ ಅದನ್ನೊಂದಿಷ್ಟು ತೊಗೊಂಡು ಹೋಗಿರ್ತೀನಿ ನಾನು. ನಂಗೆ ಗಾಡಿ ಒಳಗೆ ಯಾವ್ದಾರ ಸ್ಮೆಲ್ ಬಂದ್ರೆ ಸಡನ್ನಾಗಿ ಈ ಥರ ಬಾಯಿ ಒಳಗೆ ಹಾಕೊಂಡ್ರೆ ಒಂದು ಸ್ವಲ್ಪ ರೂಢ. ಇನ್ನು ಹೋಗೋಣ ಬರ್ರಿ. ಚಂಪು ಮಲ್ಕೊಂಡು ಅವಾಗ ಎದ್ಲು, ಹಂಗೆ ಕರ್ಕೊಂಡು ಹೊಂಟೀನಿ ನೋಡ್ರಿ. ಇನ್ನೂ ನಿದ್ಗನ್ನಾಗ ಅದಾಳ ಆದ್ರಕಿ.
ಹೋಗೋಣ ಬರ್ರಿ. ಇಲ್ಲೇ ದೂರ ಇಲ್ಲ, ಒಂದು 15 ಕಿಲೋಮೀಟ್ರ್ ಅಷ್ಟೇ ಐತಿ. 15 ಇಲ್ಲ, ಒಂದು ಅಟ್ಲೀಸ್ಟ್ ಒಂದು 5 ಕಿಲೋಮೀಟ್ರ್ ಐತೆ ಅನ್ಸುತ್ತಾ. 15 ಅಂತೀನಿ ನಾನು, ಸಾರಿ. ಮೊದಲ ರೂಟ್ ಚೇಂಜ್ ಇತ್ತು, ಇವಾಗ ರೂಟ್ ಡೈರೆಕ್ಟ್ ಮಾಡ್ಯಾರ. ಸೊ ಇನ್ನು ಹೊಂಟಿದ್ವಿ ಮನೆಯಿಂದ. ಬಸ್ ಬರೋದು ಲೇಟು ಅಂತ ಗೊತ್ತಾಯ್ತು, ಹೋಗಿ ನಿಂತ್ಬಿಟ್ಟಿದ್ವಿ. ಬಟ್ ಬಸ್ ಬರಲೇ ಇಲ್ಲ. ಫೈನಲಿ ಬಸ್ ಬಂತು, ಇನ್ನು ಹೊಂಟೀವಿ. ಇದ ದಾರಿ. ಈ ನಾವು ಹೋಗುವಂಥ ದೇವಸ್ಥಾನ ಮಾಳಿ ಮಂಗಳಮ್ಮ ಅಂತಂದು ಫೇಮಸ್ ದೇವಸ್ಥಾನ. ಇಲ್ಲಿ ಇಲ್ಕಲ್ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತಾ. ಈ ಥರ ರೂಟ್ ಕೊಟ್ಟಾರ. ಇದೇ ಹೊಲ್ದವರ ಜಾಗ ಕೊಟ್ಟಾರಂತ ಇವಾಗ. ಅದೇನೋ ಒಂದು ದಾನ ಮಾಡಿದ್ರೆ ಎಲ್ಲೋ ಒಂದು ರೂಪದ ಬರುತ್ತಾ ಅಂತ ಹೇಳ್ತಾರೆ. ನಾವು ಕೂಡ ಹಾಗಾಗಿ ದಾನ ಮಾಡೀವಿ. ಹೇಳ್ಬಾರ್ದು, ಆದರೆ ದಾನ ಮಾಡೀವಿ. ಅದರಿಂದ ನಾವು ಹಿಂಗೆ ಎಷ್ಟೋ ಪುಣ್ಯ ಬಂದೈತಿ ಅಂತ ಹೇಳೋಕ್ಕೆ ಸಾಧ್ಯ. ಇನ್ನು ಇಲ್ಲಿ ನೋಡ್ರಿ, ಕಸ್ಬರ್ಗಿ, ನಾವು ಕಸ ಹುಡುಕ್ತೀವಲ್ಲ, ಕಸ್ಬರ್ಗಿ ಜಾಡು ಅವನ್ನೆಲ್ಲ ಈ ಥರ ತಯಾರು ಮಾಡ್ತಾರೆ. ಇದು ನನಗೆ ಕ್ಯೂರಿಯಾಸಿಟಿ ಒಂಥರ ನೋಡಾತಿದ್ನಿ ನಾನು. ಎಲ್ಲರೂ ಒಬ್ಬರು ಬಡಿಯೋದತ್ತು, ಈ ಥರ ಅದನ್ನು ಕ್ಲೀನ್ ಮಾಡಿ ಇಡೋದಾಯ್ತು, ಈ ಥರ ಬಡಗಿಲೆ ಹಿಂಗೆ ಮಾಡತ್ತಿದ್ರು. ಇದು ಹಿಚ್ಚಲು ಗಿಡ ಅಂತ ಬರುತ್ತಾ. ಹಿಚ್ಚಲು ಗಿಡ ಅಂತಂದರೆ ಸಣ್ಣ ಸಣ್ಣದು ಚಾಕ್ಲೇಟ್ ಕಲರ್ದು, ಸೇಮ್ ನೀರ್ಲೇನಿನ ಬೀಜ ಇರುತ್ತಲ್ಲ ಹಂಗೆ ಹಣ್ಣಿರುತ್ತಾ, ಅದ್ರೊಳಗೆ ಆಗಿರುತ್ತಲ್ಲ ಅದು ಒಣಗಿದ ಮೇಲೆ ಈ ಥರ ತಂದು ಅದನ್ನು ಇದನ್ನು ಮಾಡ್ತಾರಂತ. ಇಲ್ಲಿ ನೋಡ್ರಿ, ನನಗೆ ಎಷ್ಟು ಒಂಥರ ಅನಿಸ್ತಂದ್ರೆ, ಇಲ್ಲಿ ಅಂಗವಿಕಲರು ಇವರು. ಸೊ ಅಂಗವಿಕಲರಾಗಿ ಇಷ್ಟೆಲ್ಲ ಮಾಡತ್ತಾರ. ಇನ್ನು ನಾವು ಇಷ್ಟು ಕರೆಕ್ಟಾಗಿದ್ದೀವಿ ಅಂದ್ರೂ ಅದು ಇಲ್ಲ ಇದು ಇಲ್ಲ ಅಂತ ಏನೇನೋ ಹುಡುಕ್ತಿರ್ತೀವಿ. ಎಕ್ಸಾಂಪಲ್ ನನಗೆ ಒಂಥರ ಮುಖಕ್ಕೆ ಬಡ್ದಂಗೆ ಆಯ್ತು. ಎಲ್ಲ ಇದ್ರೂ ಅದು ಬೇಕು ಇದು ಬೇಕು ಅಂತ ಇಲ್ಲಾರ್ದನ್ನು ಹುಡ್ಕಾಕೆ ಹೋಗ್ತೀನಿ ನಾನು. ಬಟ್ ಈ ಥರ ನೋಡಿದಾಗ ಎಷ್ಟೋ ಜನಕ್ಕೆ ಹೌದು ನಮ್ಗೆ ಇಷ್ಟ ಐತಲ್ಲ ಅಂತ ಅನ್ಸುತ್ತಾ. ಇನ್ನು ಗುಡಿಗೆ ಎಂಟ್ರಿ ಆಗೋಣ ಬರ್ರಿ. ಇದು ಗುಡಿ ಬಂದು ಓಪನ್ ಏರಿಯಾದಾಗ ಐತಿ. ಇದ್ರದ್ದು ಒಂದು ಹಿಸ್ಟ್ರಿನ ಐತಂತ. ಅಂದ್ರೇನು, ಗುಡಿನ ಒಂದೇ ದಿನದ ಕಟ್ಟಿಸ್ಬೇಕಂತ. ಎಲ್ಲ ಟೋಟಲ್ಲು ಗುಡಿ ಕಟ್ಟಿಸಿ ಪ್ಲಾಸ್ಟರ್ ಮಾಡಿ ಬಣ್ಣ ಹಚ್ಚಿ ದೇವ್ರ ಪೂಜೆ ಕೂಡ ಅವತ್ತ ಮಾಡ್ಬೇಕಂತ ಒಂದೇ ದಿನದೊಳಗೆ ಅಂತ ಹೇಳ್ಯಾರಂತ. ಹಾಗಾಗಿ ಅಲ್ಲಿವರೆಗೂ ಅದ್ರ ಸಲುವಾಗಿ ಗುಡಿನ ಆಗಿಲ್ಲ. ಬಟ್ ಕಟ್ಟೋದೇನು ಜಾಸ್ತಿ ಅಲ್ಲ, ಆದರೆ ಅಷ್ಟು ಸಡನ್ ಆಗಿದೆಯಿಲ್ಲ. ಇವಾಗ ಕಟ್ಟರು ಬಡ ಎಲ್ಲ ತಂದು ಕಟ್ಟಿದರೆ ಎಲ್ಲ ಆಗುತ್ತೆ. ಬಟ್ ಒಂದೇ ದಿನದಾಗ ಅಂದ್ರೆ ಸ್ವಲ್ಪ ಕಷ್ಟ ಅದು. ಈ ದೇವರು ಒಂಥರ ಪವರ್ಫುಲ್ಲು. ನಾನು ಡಿಗ್ರಿ ಇದ್ನಿ, ನಂಗೆ ಡಿಗ್ರಿ ಫಸ್ಟ್ ಸೆಮ್ಮು ನಾನು ಬ್ಯಾಕ್ ಮಾಡ್ಕೊಂಡಿದ್ನಿ. 2 ಸಬ್ಜೆಕ್ಟ್ ಬ್ಯಾಕ್ ಮಾಡ್ಕೊಂಡಿದ್ದೀನಿ. ನಂಗೆ ಗೊತ್ತಾಯ್ದಿದ್ದಿಲ್ಲ ಡಿಗ್ರಿ ಅಂದರೆ ಹೆಂಗೆ ಬರೀದಂತಂದು. ನಾನು PUC ಒಳಗೆ ಹೆಂಗೆ ಬರೀತಾರಲ್ಲ ಎಕ್ಯುರೇಟ್ ಹಂಗೆ ಬರ್ತಿದ್ನಿ. ಬಟ್ ಅದು ಯಾಕೋ ಆಗಿದ್ದಿಲ್ಲ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಓದು ಹಂಗೆ ಹಿಂಗೆ ಮಾಡ್ಕೊಂಡಾಗ ಡಿಗ್ರಿ ಪ್ರತಿಯೊಂದು ಸಬ್ಜೆಕ್ಟು ನಾನು ಪ್ರತಿಯೊಂದು ಎಕ್ಸಾಮು ಪ್ರತಿಯೊಂದು ರಿಸಲ್ಟು ಸೆಮ್ಮಿಂದು 86 85 ಒಟ್ಟು 83 ಮೇಲೆ ಹಿಂಗಿತ್ತು. ಇನ್ನು ದೇವ್ರ ದರ್ಶನ ಮಾಡಿದ್ವಿ. ಸೊ ಇವರಿಬ್ಬರನ್ನು ಫಸ್ಟ್ ಕರ್ಕೊಂಡು ಬಂದಿದ್ವಿ. ಆ್ಯಕ್ಚುಲಿ ನಾವು ಒಂದು 4 ವರ್ಷದಿಂದ ಬಂದೀವಿ ಅಂತ ಹೇಳಿದ್ನಲ್ಲ ನಿನ್ನೆ ಲಾಗ್ ಒಳಗೆ ಈ ಊರಿಗೆ. ಆವಾಗ ನಮ್ಮ ಹಸ್ಬೆಂಡ್ ಜೊತೆ ಬಂದಿದ್ದು, ವಾಪಸ್ ಬಂದೇ ಇರಲಿಲ್ಲ. ಸೊ ಬಂದ್ವಿ. ಇನ್ನು ದರ್ಶನ ಮಾಡಿ ಒಂದು ಸ್ವಲ್ಪ ಇದನ್ನು ಮಾಡಬೇಕು ಅಂತಂದು. ಗಾಳಿ ಹೆವಿ ಅಂದರೆ ಹೆವಿ ಇತ್ತು. ಇನ್ನು ಈ ಥರ ಬೋರು ಮೊದಲೆಲ್ಲ ಜಾಸ್ತಿ ಇದ್ದು, ಇವಾಗೆಲ್ಲ ಮನೆ ನಳ. ಈ ಥರ ನಳ ನಾವೇ ಹೊಡ್ಕೊಂಡು ನೀರು ತುಂಬಿಸ್ಕೊಂಡು ಹೋಗೋದು ಏನೋ ಒಂಥರ ಮಜಾ ಇತ್ತು. ಬಟ್ ಇವಾಗೆಲ್ಲ ಎಲ್ಲಿ ಸಿಗುತ್ತಾ ಈಗ. ಹಂಗೆ ನಮ್ಮ ಡಿಂಪು ಅಲ್ಲ ಹೋಗಿ ಅಮ್ಮನ ಮುಂದಲ್ದೆಲ್ಲ ಇದನ್ನು ಬಾಳೆಹಣ್ಣು ತೊಗೊಂಡು ಬರತ್ತಲ್ಲ. ಹಾಗಾಗಿ ಅವ್ರು ಕೊಟ್ಟಿದ್ದರು. ಅದು ಬಾಳೆಹಣ್ಣು ತಿನ್ನಿಸಿದ್ವಿ. ಎಲ್ಲ ಜಿಬಿ ಆಗಿತ್ತು ಅಂತಂದು ಕರ್ಚಿಪ್ನ ತೋರಿಸ್ಕೊಂಡು ಹೋದ್ನಿ. ಸೊ ಭಾಳ ಪ್ರಶಾಂತವಾಗದ ಜಾಗ ಐತಿದು. ಬರ್ರಿ, ಯಾರಾದರೂ ಫ್ಯಾಮಿಲಿ ಈ ಥರ ಬರಬೇಕು ಅಂತಂದ್ರೆ ಈ ಥರ ದೇವ್ರಿಗೆ ಬಂದು ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ರಿ. ನೆಮ್ಮದಿ ಅಂದು ಭಾಳ ಸಿಗುತ್ತಾ. ಓಪನ್ ಏರಿಯಾ ಐತಿ. ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಐತಿ. ಸೊ ನನ್ನ ಮಕ್ಕಳು ಬಿಡಲೇ ಇಲ್ಲ ನೋಡ್ರಿ. ನಮ್ಮ ಆಂಟಿ ಒಬ್ರನ್ನ ತೊಗೊಂಡು ಬಂದ್ರೆ ಒಬ್ರನ್ನ ತೊಗೊಂಬರೋದಾಗೈತಿ, ಈ ಥರ ಆಯ್ತು. ಹಾಗಾಗಿ ನಾನು ಬಿಡು ಆಂಟಿ ಹೋಗೋಣ ಬಾ, ಒಂದು ಸ್ವಲ್ಪ ದರ್ಶನ ಆಯ್ತು ಅಂದ್ಕೊಂಡು ಹೊಂಟ್ಬಿಟ್ವಿ. ಇನ್ನು ವಾಪಸ್ ಹೋಗಬೇಕು ಅಂತಂದು ರೆಡಿ ಆದ್ವಿ. ಇಲ್ಲಿ ಹುತ್ತ ಐತಂತ, ಹುತ್ತಕ್ಕೆ ಒಂದು ಸ್ವಲ್ಪ ಸಾಮಾಡಿ ಹೋಗಬೇಕು ಅಂತ ಬನ್ನಿ. ಇಲ್ಲಿ 2 ಸಣ್ಣವು ಇದ್ರ ಮೂರ್ತಿ ಮಾಡ್ಯಾರ, ನಾಗಪ್ಪನ ಮೂರ್ತಿ. ಸಾರಿ, ಚಂಪು ಮಾತಾಡತ್ತಾಳ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾವು ವಾಪಸ್ ಹೊಂಟ್ವಿ. ಸೊ ಎಷ್ಟು ಬಿಸಿಲಿತ್ತು ಅಂದ್ರೆ ನಾವು ಎಷ್ಟು ಬೇಗ ಹೋಗಬೇಕು ಅಂತ ಎಷ್ಟು ಪ್ಲ್ಯಾನ್ ಹಾಕಿದ್ರು ಅದು ಆಗಲೇ ಇಲ್ಲ. ಎಷ್ಟು 8 ಗಂಟೆಗೆ ಹೋದ್ರೆ 9 ಗಂಟೆಗೆ ಬರ್ತೀವಿ ಅಂದ್ಕೊಂಡಿದ್ವಿ. ಸ್ವಲ್ಪ ಲೇಟ್ ಆಗಿಬಿಡ್ತು ಹೋಗೋದು. ಇಲ್ಲೇ 10ಕ್ಕೆ ಬಿಟ್ಟಿವಿ, 11 ಗಂಟೆ ಆಯ್ತು. 11 ಬಸ್ ಬರೋ ಮಟ್ಟ ಅದ್ರಾಗ ಎಲ್ಲೂ ನೆಳ್ಳ ಇಲ್ಲ ಅಲ್ಲೇ ನಿಂದ್ರಾಕ. ಸೊ ಹಂಗಾಗಿ ಭಾಳ ಅಂದ್ರೆ ಭಾಳ ಒಂಥರ ಅನಿಸ್ತು. ಬಂದ ತಕ್ಷಣ ಒಂದು ಸ್ವಲ್ಪ ಮಲ್ಕೊಂಬಿಟ್ನಿ. ಚಂಪು ಡಿಂಪು ಇಬ್ಬರು ಮಲ್ಕೊಂಡ್ರು. ಅವ್ರಿಗೂ ಒಂದು ಸ್ವಲ್ಪ ಗಾಳಿ ಒಳಗೆ ಹೋಗಿದ್ರಲ್ಲ, ಮಲ್ಕೊಂಬಿಟ್ರು. ಹಂಗಾಗಿ ನನಗೂ ನಿದ್ದೆ ಇರಲಿಲ್ಲ ಅಂತ ಮಲ್ಕೊಂಡ್ನಿ. ಇನ್ನು ಓದೋದಂತೂ ಅಲ್ಲೇ ಕೂತೈತಿ, ಓದ್ಬೇಕು. ಯಾವಾಗ ಓದೋದಾಗುತ್ತೆ ನೋಡೋಣ. ದೇವ್ರ ದರ್ಶನ ಮಾಡಬೇಕು ಅನ್ನೋದಿತ್ತು, ಒಂದು ಸ್ವಲ್ಪ ಮಾಡಿ ಬಂದ್ವಿ. ಸ್ವಲ್ಪ ಪವರ್ಫುಲ್ಲು, ಹಂಗಾಗಿ ಎಲ್ಲ ಇರಬೇಕಲ್ಲ, ಎಲ್ಲದನ್ನು ನಂಬಬೇಕು. ಇನ್ನು ಇಬ್ಬರು ಎದ್ರೆ ಒಂದೇ ಸರಿ ಹೇಳ್ತಾರೆ, ಮಲ್ಕೊಂಡ್ರು ಒಂದೇ ಸರಿ ಹೇಳ್ತಾರೆ, ಹತ್ರು ಒಂದೇ ಸರಿ. ಸ್ವಲ್ಪ ಕಷ್ಟ ಜಾಸ್ತಿ. ಎಲ್ಲರೂ ಅಂತಾರೆ ಒಂದೊಂದು ನಾವು ಮ್ಯಾನೇಜ್ ಮಾಡೋಕೆ ಇಬ್ಬಿಬ್ರು 3 ಜನ ಇರ್ತೀವವ್ವ, ನೀ 2 ಪಾಪ ಗಟ್ಟುವ ಅಂತಾರೆ.
ಏನು ಮಾಡೋಕ್ಕಾಗಲ್ಲ. ಆದರೂ ಅವಾಗ ನನಗೂ ಅನಿಸ್ತು, ಬಟ್ ಒಂದೊಂದು ಸಾರಿ ಹತ್ತು ಬಿಡ್ಬೇಕು ಅನ್ಸುತ್ತಾ. ನಿನ್ನೆ ಅಂತೂ ನೈಟ್ ಫುಲ್ ಕುಂದ್ರಿಸ್ಯಾರ. ಅವಾಗ ಜಾಸ್ತಿ ನಮ್ಮಮ್ಮ ನೆನಪಾದ್ರು, ಏನಪ್ಪ ಇವ್ರು ಹಿಂಗೆ ಕುಂದ್ರಿಸ್ತಾರಲ್ಲ ಅಂತಂದು. ಬಟ್ ಏನೋ ಹೊಸ ಜಾಗ. ಒಮ್ಮೊಮ್ಮೆ ಎಷ್ಟು ಚಂದ ನಿದ್ದೆ ಮಾಡ್ತಾರ. ಅಯ್ಯೋ ನನ್ನ ಮಕ್ಳು ಯಾಕೋ ಎದ್ದೇ ಇಲ್ಲ ಇವತ್ತು ಪೂರ ಅಂತ ಅನ್ಸುತ್ತಾ. ಒಂದೊಂದು ಸಾರಿ ಮಲ್ಕೊಂತಿಲ್ಲ, ಎದಕ್ಕೆ ಮಲ್ಕೊಳತ್ತಿಲ್ಲ ಅಂತ ಒಮ್ಮೆ ಟೆನ್ಷನ್ ಅನ್ಸುತ್ತಾ. ಬಟ್ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ಮಟ್ಟ ಕಷ್ಟ, ಆಮೇಲೆ ಏನಿಲ್ಲ. ನೋಡಬೇಕು ಹೆಂಗೆ ಹೋಗುತ್ತಾ. ಇದು ನಾನು ಮಾತಾಡ್ಲೇ ಬೇಡ ಬಂಗಾರಿ. ಹಾಂ, ಇದು ಥರ್ಮಸ್ಸು ನಮ್ಮ ಮನೆಯವರು ಕ್ಯಾಂಟೀನ್ದಾಗ ತಂದಿದ್ದು, ಸೆಲ್ಲೋ ಕಂಪ್ನಿದು. ಭಾಳ ಚಲೋ ಐತಿ. ನಾನು ಇದ್ರಾಗ ಅವರಿಗೆ ಮುಂಜಾನೆ ನೀರನ್ನ ಕಾಯಿಸಿ ಆರಿಸಿಬಿಟ್ಟಿರ್ತೀನಿ, ಆರಿಸಿ ಇದ್ರಾಗ ಹಾಕ್ತೀನಿ. ಸೊ ನನಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಫಿಲ್ಟರ್ ನೀರಿದ್ರೆ ನಾನೇನು ಅಷ್ಟು ಇದು ಮಾಡಲ್ಲ. ಬಟ್ ಒಂದೊಂದು ಸಾರಿ ಫಿಲ್ಟರ್ ನೀರು ಇಲ್ಲ ಅಂತಂದಾಗ ಈ ಥರ ಮಾಡಿರ್ತೀವಿ. ಇನ್ನು ಇವರಿಗೆ ನೀರು ಎಷ್ಟು ಕುಡಿಸಿದ್ರು ಬೇಡ ಅನ್ನಲ್ಲ. ನನ್ನ ಮಕ್ಳು ಇಬ್ಬರೂ ಏಕ ಬಾಯಾಗಿಟ್ರು ಅವ್ರಿಗೆ ಕುಡಿಲಿಲ್ಲ ಅಂದರೂ ಹಂಗೆಲ್ಲ ತೋರಿಸ್ಕೊಳಕ್ಕಾದ್ರೂ ಇದನ್ನು ಮಾಡ್ತಾರೆ. ಇನ್ನು ಒಂದು ಸ್ವಲ್ಪ ಆ್ಯಪಲ್ ಪ್ಯೂರಿ ಮಾಡಬೇಕು ಅಂದ್ಕೊಂಡ್ವಿ. ಅಲ್ಲಿಂದ ಬಂದ್ವಲ್ಲ, ಆ್ಯಪಲ್ ಪ್ಯೂರಿ ಮಾಡಿಕೊಟ್ರಾಯ್ತು ಅಂತ ಆ್ಯಪಲ್ ಪ್ಯೂರಿ ಮಾಡಿಕೊಡತ್ತೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಕೊಡತ್ತೀನಿ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟೀಮ್ ಮಾಡಿಕೊಡ್ತಿದ್ನಿ, ಇವಾಗ ಹಂಗೆ ಕೊಡತ್ತೀನಿ. ಇದನ್ನು ಕಂಟಿನ್ಯೂ ಕೊಡ್ರಿ, ಯಾವಾಗಲೂ ಮಕ್ಕಳಿಗೆ ಫ್ರೂಟ್ಸದ್ದು ಒಂದು ಅಭ್ಯಾಸ ಇರಬೇಕು. ಆ ಥರ ಏನಾಗಲಿ, ಏನರ ಆತಂದ್ರೆ ಚಾಕ್ಲೇಟ್ ಕೊಡ್ತೀನಿ ಅನ್ನೋಕ್ಕೆ ಹೋಗ್ಬೇಡ್ರಿ. ಈ ಥರ ಯಾವುದಾದ್ರೂ ಫ್ರೂಟ್ಸ್ ಕೈಯಾಗ ಹೆಚ್ಚಿಕೊಡ್ರಿ, ಭಾಳ ಯೂಸ್ ಆಗುತ್ತೆ. ಅಂದ್ರೆ ಮಕ್ಕಳು ಹಠ ಮಾಡೋದತ್ತು, ಎಲ್ಲದನ್ನು ಟೇಸ್ಟ್ ಗೊತ್ತಾಗುತ್ತೆ ಅವರಿಗೆ. ದಿಂಪು ತಿಂತಾಳೆ, ಬಟ್ ಚಂಪು ತಿನ್ನಲ್ಲ, ಯಾಕೋ ಗೊತ್ತಿಲ್ಲ. ಇದನ್ನ ಆ್ಯಪಲ್ ಭಾಳ ತಿನ್ನಲ್ಲಕ್ಕಿ. ಹಾಯ್, ನನಗೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ದೇವ್ರಿಗೆ ಹೋಗಿ ಬಂದ್ವಿ. ಎಷ್ಟು ಬಿಸಿಲಂದ್ರೆ ಅಷ್ಟು ಬಿಸಿಲಿತ್ತು. ಬಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗಿದ್ದಕ್ಕೆ ಮಲ್ಕೊಂಡ್ಬಿಟ್ನಿ ನಾನು. ಹಾಗಾಗಿ ಚಂಪು ಡಿಂಪುನು ಮಲ್ಕೊಂಡ್ರು, ಹಂಗಾಗಿ ಮಲ್ಕೊಂಡಿದ್ನಿ. ಆ್ಯಕ್ಚುಲಿ ನೈಟ್ ಈಗ 2 ದಿನ ಆಯಿತು. ಮೇ ಬಿ ಪ್ಲೇಸ್ ಚೇಂಜ್ ಆಗೈತಲ್ಲ, ಅದಕ್ಕೇನೋ ನಿದ್ದಿನ ಮಾಡವಲ್ರ ಅವರು. ನೈಟ್ ಎಲ್ಲ ಎದ್ದಿದ್ನಿ, ಕಣ್ಣೆಲ್ಲ ಉರಿಯಾತಿತ್ತು. ಬೆದ್ರ ಬಿಸಿಲಿಗೆ ಒಂದಿಟ್ಟು ಹೋಗಿ ಬಂದ್ನಿ, ಹಂಗಾಗಿ ಮಲ್ಕೊಂಡಿದ್ನಿ. ಈಗ ಎದ್ದೀನಿ. ಎಷ್ಟು ದಿನ ಆದಮೇಲೆ ನಿದ್ದೆ ಮಾಡಿದೆ ಮಧ್ಯಾಹ್ನ. ಒಟ್ಟು ನಿದ್ದಿನ ಮಾಡಿಲ್ಲ ನಾನು, ಯಾಕಂದರೆ ಇವ್ರದ್ದು ಹುಟ್ಟಾರ ನಂಗೆ ನಿದ್ದೆ ಅನ್ನೋದು ಕಡಿಮೆ ಆಗ್ಬಿಟ್ಟೈತಿ. ಮೊದಲು B.Ed ನಂದು ನಿದ್ದೆ ಅನ್ನೋದು B.Edನೊಳಗೂ ಭಾಳ ಕಡಿಮೆ ಇತ್ತು. ನಮ್ಮ ಮನೆಯವ್ರು ಏನಂದಿದ್ರು, ಇಲ್ಲ ನೀ TET ಒಂದೇ ಚಾನ್ಸಿಗೆ ಕ್ಲಿಯರ್ ಮಾಡ್ಕೊಂಡು ಅಂದ್ರೆ ನೀನು ಏನಂತಿ ಅದನ್ನು ಮಾಡಿಸ್ತೀನಿ, ಎಲ್ಲೂವರೆಗೂ ಓದ್ತೀನಿ ಅಂತ ಎಲ್ಲರಿಗೂ ಓದಿಸ್ತೀನಿ ಅಂದಿದ್ರು. ಅದು ಒಂದು ಹಠ ಇತ್ತು ನನಗೆ, ನಾನು ಮಾಡ್ಕೋಬೇಕು ಅಂತಂದು. ಫಸ್ಟ್ ಚಾನ್ಸಿಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ. ಅದು ಎಷ್ಟು ಮಾರ್ಕ್ಸ್ ಬೀಳಿ ಗೊತ್ತಿಲ್ಲ ಅಂತಂದು. ಹಾಗಾಗಿ ಅದು ಒಂದ್ರ ಸಲುವಾಗಿ ಒಂದು ಸ್ವಲ್ಪ ನೈಟ್ ಔಟ್ ಮಾಡಿದ್ನಿ. ಇನ್ನು ಇವತ್ತಂತೂ ತಡಿಯೋಕ್ಕಾಗಿಲ್ಲ ನಂಗೆ, ಹಂಗಾಗಿ ಮಲ್ಕೊಂಬಿಟ್ನಿ. ಬಿಸಿಲು ಜಾಸ್ತಿ ಐತಿ, ಹೆವಿ ಅಂದರೆ ಹೆವಿ ಬಿಸಿಲು ಐತಿ. ಎಷ್ಟು ನೀರು ಕುಡಿದ್ರೂ ಕಡಿಮೆನ ಅನ್ಸಾತೈತಿ. ಸೊ ಇದೊಂದು ಥರ್ಮಸ್ಸು ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು. ಇದು 1 ಲೀಟ್ರದ್ದು. ಇದರಲ್ಲೇ ಒಂದು ಏನಿಲ್ಲ ಅಂದರೂ ಒಂದು ಬರೀ ಗುಡಿಗೆ ಹೋಗಿ ಬರೋದ್ರೊಳಗೆ 1.5 ತಾಸಿನೊಳಗೆ 2 ಬಾಟ್ಲ್ ಕುಡ್ದೀವಿ ನಾನು ನನ್ನ ಮಕ್ಕಳು. ಅಷ್ಟು ಅಂದ್ರೆ ಅಷ್ಟು. ಮಕ್ಕಳಿಗೆ ನಿಜ ಹೇಳ್ತೀನಿ, ಮಕ್ಕಳಿಗೆ ನೀರು ಕುಡಿಸ್ರೆ ಅವು ಕೇಳಲ್ಲ, ಬಾಯಿ ಬಿಟ್ಟು. ನೀವು ಯಾವಾಗ ಒಂದು 15 ನಿಮಿಷಕ್ಕೊಮ್ಮಾದ್ರೂ ನೀರು ಬಾಯಿಗೆ ಹಚ್ಚಿರಿ. ಅಷ್ಟು ಬಿಸಿಲೈತಿ, ತಡ್ಕೊಳಕ್ಕಾಗಲ್ಲ. ತಿನ್ಸೋದು ಕಡಿಮೆ ಮಾಡಿರಿ, ಆದ್ರೆ ನೀರು ಹಚ್ಚಿರಿ ಭಾಳ. ಲಾಗು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ, ಇವತ್ತು ಹಿಂಗಿತ್ತು. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ. ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗತ್ತೀನಿ. 15ನೇ ತಾರೀಕು ಲಾಸ್ಟ್ ಡೇಟ್ ಐತೆ. ಅದು ಇಂಟರ್ವ್ಯೂ ಅಲ್ಲ, ಹಾಕೋದು ಅಪ್ಲಿಕೇಶನ್ ಹಾಕೋದು 15ನೇ ತಾರೀಕು ಮೇಲೆ ಯಾವತ್ತಾದರೂ ಕರಿಬೋದು ಅಂತ ಹೇಳ್ಯಾರ. ಇವತ್ತು ಆಲ್ರೆಡಿ 11. ಇನ್ನು 3-4 ದಿನದಾಗ ಓದಬೇಕು. ನಂದು ಇನ್ನೂ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳೋದು ಭಾಳ ಐತಿ. ನಾನು ಏನೇನು ಕಾನ್ಸೆಪ್ಟ್ ನೋಟ್ಸ್ ಮಾಡ್ಕೊಂಡಿ ಅಂತ ತೋರಿಸ್ಬಿಡ್ತೀನಿ ಬರ್ರಿ, ನಿಮಗೂ ಹೆಲ್ಪ್ ಆಗುತ್ತಾ. ಸೊ ಬಯಾಲಜಿ ಒಳಗೆ ಸೆಲ್ದು ಪಾರ್ಟು ಮತ್ತು ಫೋಟೋಸಿಂಥಸಿಸ್ಸು, DNA ಮತ್ತು ಅದ್ರ ಫಂಕ್ಷನ್ಸು ಎಲ್ಲದ್ರ ಬಗ್ಗೆ ಕೇಳ್ತಾರೆ ಯಾರೇ ಆಗಲಿ. ಹಂಗಾಗಿ ಇನ್ನು ಟಿಶ್ಯೂದೊಳಗೆ ಏನು, ಟಿಶ್ಯೂ ಅಂದರೆ ಏನು, ಟೈಪ್ಸ್ ಎಷ್ಟು, ಫಂಕ್ಷನ್ ಏನು, ಮತ್ತು ಎಕ್ಸೈಲಮ್ ವ್ಯಾಸ್ಕುಲರ್ದು ಟಿಶ್ಯೂಸ್ ಇರ್ತಾವಲ್ಲ ಅದ್ರೊಳಗೆ, ಅದ್ರದ್ದು ಬಗ್ಗೆನೂ ಕೇಳ್ಬೋದು ಅಂತಂದು ಅದು ಒಂದಿಟ್ಟು ಬರ್ಕೊಂಡಿನಿ. ಇನ್ನು ನೆಕ್ಸ್ಟು ಅದ್ರದ್ದು ಪ್ರತಿಯೊಂದು ಪಾರ್ಟ್ಸ್ ಇರುತ್ತಲ್ಲ, ಸೆಲ್ದು ಪಾರ್ಟ್ಸು, ಅದನ್ನು ಬರ್ಕೊಂಡು ಒಂದಿಷ್ಟು ಓದಬೇಕು ಅಂತಂದು. ನಾನು ಈ ಥರ ಯಾವಾಗ್ಲೂ ಇದೊಂದು ರೂಢ ಐತೆ ನನಗೆ, ನೋಟ್ಸ್ ಮಾಡ್ಕೊಂಡು ಓದೋದು. ನನಗೆ ಯಾರ ರೆಡಿಮೇಡು ಫುಡ್ ಕೊಟ್ಟಿರೋದು ನಂಗೆ ತಿನ್ನೋಕ್ಕಾಗಲ್ಲ. ಹಂಗೆ ನಾನು ರೆಡಿಮೇಡ್ ಯಾವುದೇ ನೋಟ್ಸ್ ಕೊಟ್ಟರು ನಾನು ಈ ಥರ ನೋಟ್ಸ್ ಮಾಡ್ಕೊಂಡು ಓದ್ತೀನಿ. ಯಾವುದು ನಾನು PUCಯಿಂದನೇ ರೂಢ ಆಯ್ತು ನನಗೆ. ಅಂದರೆ ನಾನು ಓದಲ್ಲ, ಸುಮ್ಮನೆ ಈ ಥರ ಬರ್ಕೊತ ಓದ್ತಿರ್ತೀನಿ. ಹಾಗಾಗಿ ನನಗೆ ನೆನಪು ಜಾಸ್ತಿ ಉಳಿತೈತಿ. ಒಂದು ಸಾರಿ ಬರೆದ್ನಿ ಅಂದ್ರೆ ಇನ್ನೊಂದು ಸಾರಿ ಓದ್ಬಿಟ್ನಿ ಅಂದ್ರೆ ಮುಗೀತು. ಇನ್ನು ಮೈಟೋಸಿಸ್, ಮಿಯೋಸಿಸ್ ಬಗ್ಗೆ ಕೇಳ್ಬೋದು ಅಂತಂದು, ಕ್ರೊಮ್ಯಾಟಿನ್ಸು, ಡಾರ್ವಿನ್ ಥಿಯರಿ, ವಾಟರ್ ಸೈಕಲ್ಲು, ಕೆಲ್ವಿನ್ ಸೈಕಲ್ಲು. ಇನ್ನು ಕೆಮಿಸ್ಟ್ರಿದೊಳಗಂತೂ ಕೆಮಿಸ್ಟ್ರಿ ಅಂದರೆ ಏನು, ಪಿರಾಡಿಕ್ ಟೇಬಲ್ಲು, ಅಟಮು, ಎಲಿಮೆಂಟು, ಕಂಪೌಂಡು, ಇವೆಲ್ಲ ಅಂದರೆ ಏನು ಅಂತ ಕೇಳ್ಬೋದು ಅಂತಂದು ಒಂದಿಷ್ಟು ಬರ್ಕೊಂಡಿನಿ. ಫಿಸಿಕ್ಸ್ ಅಂತೂ ಗ್ರಾವಿಟೇಷನ್ನು, ನ್ಯೂಟನ್ಸ್ ಲಾ, ಆ ಲಾ, ಈ ಲಾ, ಸ್ಪೀಡು, ವೆಲಾಸಿಟಿ, ಎಕ್ಸಲರೇಷನ್ನು ಇವು ಕೇಳ್ತಾರಂತಂದು ಆಲ್ಮೋಸ್ಟ್ ಗೊತ್ತು ನನಗೆ. ಹಂಗಾಗಿ ಒಂದು ಸ್ವಲ್ಪ ಬರ್ಕೊಂಡಿನಿ. ಸೊ ಇಷ್ಟೆಲ್ಲ ಬರ್ಕೊಂಡಿನಿ ನೋಟ್ಸು.
ಅಡ್ಜಸ್ಟ್ ಮಾಡಿಕೊಡ್ರಿ. ನನ್ನ ಹ್ಯಾಂಡ್ ರೈಟಿಂಗ್ ಕಚ್ಚ ಪುಚ್ಚ ಆಗ್ತಾವೆ, ಆದ್ರೂ ಇರಲಿ, ನನಗೆ ತಿಳಿತಾವು ಅನ್ನೋದೊಂದು ಮತ್ತೇನಿಲ್ಲ. ಎಲ್ಲ ಫಾದರ್ಸ್ ಎಲ್ಲ ಕನ್ನಡದಾರಲ್ಲ, ಅವ್ರವ್ರದ್ದು ಫಾದರ್ಸ್ ಬಯಾಲಜಿಗೆ ಕೆಮಿಸ್ಟ್ರಿಗೆ ಯಾರ್ಯಾರು ಫಾದರ್ ಅದಾರ ಅದನ್ನ ಹುಡ್ಕೋಬೇಕು. ಇನ್ನು SI ಯೂನಿಟ್ ಬರ್ಕೊಂಡಿನಿ, ಅದ್ರದ್ದು ಮತ್ತು ಇದು SI ಯೂನಿಟ್ ಆಯಿತು. ಇದು ಏನಂತಾರ ಫಾರ್ಮುಲಾ ಬರ್ಕೊಂಡಿನಿ, ಆಲ್ಮೋಸ್ಟ್ ಕೇಳ್ತಾರ ಅಂತಂದು. ಇನ್ನು ಇವೆಲ್ಲ ಹಂಗೆ ಎಲ್ಲ ಮಿಕ್ಸ್ ಅದಾವೆ. ಒಂದಿಷ್ಟು ಬರ್ಕೊಂಡಿನಿ, ಕಲರ್ಸು, ಲೈಟ್ಸ್ ಬಗ್ಗೆ, pH ಬಗ್ಗೆ ಇಷ್ಟೆಲ್ಲ ಬರ್ಕೊಂಡಿನಿ. ಇನ್ನೂ ಬರೆಯೋದೈತಿ, ಇಲ್ಲಿಗೆ ಸ್ಟಾಪ್ ಮಾಡೀನಿ. ಕಾನ್ವೆಕ್ಸು ಕಾನ್ಕೇವ್ ಲೆನ್ಸಿಗೆ, ಬಟ್ ನನ್ನ ಮಕ್ಕಳು ಬಿಡಲಿಲ್ಲ, ಹಂಗಾಗಿ ಇಟ್ಟಷ್ಟು ಸ್ಟಾಪ್ ಮಾಡೀನಿ. ಇಲ್ಲೇ ನಾನು ಬರೀಬೇಕು. ಇವತ್ತು ಎಷ್ಟೊತ್ತಿದ್ರು ಕಂಪ್ಲೀಟ್ ಮಾಡ್ಕೋಬೇಕು. ಇವತ್ತು ಎಷ್ಟೊತ್ತಿದ್ರು ಬರೀದು ಮುಗಿಸ್ಕೊಂಡು ಇನ್ನು ಒಂದು 15 ನಿಮಿಷ ಕುಂತು ಓದಿದ್ರೆ ಸಾಕು. ಆ್ಯಕ್ಚುಲಿ ಇದೊಂದು ಟ್ರೈ ಮಾಡಿರಿ, ಯಾರಾದರೂ ಓದೋರು ನನ್ನ ಲಾಗ್ ನೋಡಾತಿದ್ರ, ನೀವು ಖಾಲಿ ಕುಂತು ಓದೋದಕ್ಕಿಂತ ಈ ಥರ ಬರೀರಿ. ಮಾತಾಡ್ಕೊತಾ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡು. ಬರೀರಿ, ನಿಮ್ಮ ಹ್ಯಾಂಡ್ ರೈಟಿಂಗು, ನೀವು ಬರೆಯುವಂಥ ಅಕ್ಷರ ಪ್ರತಿಯೊಂದು ಎಕ್ಸಾಮು ನೆನಪಾಗ್ತಾವೆ. ಏನು ಹೇಳಿದ್ಲು ಅಂತಂದು ಬೇಕಾರೆ ಥಿಂಕ್ ಮಾಡಿರಿ. ನನಗಿದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ನಾ PUC ಇಂದ ಪ್ರತಿಯೊಂದು ಒಂದು ಅಕ್ಷರ ಓದಿದ್ರು ಅದನ್ನು ಬರತ್ತಾಗ್ದೀನಿ. ನಾನು 10 ಸತ ಓದೋದು 1 ಸತ ಬರೆಯೋದಕ್ಕೆ ಸಮ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಇದನ್ನ ಮಾಡೀನಿ. ನಾನು ಪ್ರತಿಯೊಂದು ಡಿಗ್ರಿಯಿಂದ ನೋಟ್ಸ್ ಈಗೂ ಅದಾವು. ನನ್ನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನಂಗೆ ನಗು ಬರ್ತಿರುತ್ತೆ. ಇಷ್ಟೆಲ್ಲ ಬರ್ದೀನಿ, ಇಷ್ಟೆಲ್ಲ ಬರೀ ಪಾಸ್ ಆಗೋದಕ್ಕೆ ಅಂತ ದೊಡ್ಡ ಏನು ಇದು ಮಾಡಿಲ್ಲ, ಜಸ್ಟ್ ಡಿಸ್ಟಿಂಕ್ಷನ್ಸ್ ಅಷ್ಟೇ ಆಗ್ಯಾವ ನಾನು ಎಲ್ಲನೂ. B.Ed ಅಷ್ಟೇ, ಎಲ್ಲನೂ ಅಷ್ಟೇ. 86, 89, ಲಾಸ್ಟ್ 89% ನಂದು B.Ed ಡಿಗ್ರಿದು. B.Edದು 86 ಆಗೈತಿ, 86.92 ಆಗೈತಿ. ಒಂದು ಇಷ್ಟು ಮಾಡೋಕನ ಎಷ್ಟು ಕಷ್ಟಪಟ್ಟು ಓದೋದು ಅನಿಸ್ಬಿಡುತ್ತೆ ಒಮ್ಮೊಮ್ಮೆ. ಆದರೂ ಮಾಡಲೇಬೇಕಲ್ಲ, ಎಷ್ಟು ಯಾವುದು ಈಸಿ ಅಲ್ಲ, ಎಲ್ಲನೂ ಓದಲೇಬೇಕು. ಹಾಗಾಗಿ ಇಷ್ಟು ರೆಡಿ ಆಗತ್ತೀನಿ. ನೋಡೋಣ ಅವರು ಏನು ಕೇಳ್ತಾರೋ ನಂಗೆ ಅದೊಂದು ಗೊತ್ತಿಲ್ಲ. ನನ್ನ ಬಗ್ಗೆ ಏನು ಕೇಳಿದ್ರು ನಾನು ಇನ್ನೂ ಚಂದ ಎಕ್ಸ್ಪ್ಲೇನ್ ಕೊಡ್ತೀನಿ. ನನ್ನ ಬಗ್ಗೆ ಕೇಳಿದರೆ ನಾನು ಏನು ಇನ್ನೂ ಹೇಳ್ಬೋದು. ನನಗೆ ಎಬಿಲಿಟಿ ಐತಿ, ಹೇಳ್ತೀನಿ ಅಂದು. ಆದರೆ ಕ್ವಶನ್ಸ್ ಕೇಳಿದಾಗ ಅದರ ಸೈನ್ಸ್ ಎಕ್ಯುರೇಟ ಬೇಕು. ಹಂಗಾಗಿ ಒಂದು ಸ್ವಲ್ಪ ಓದಾತೀನಿ. ಈ ಥರ ಟ್ರೈ ಮಾಡಿರಿ ನೀವು. ಏನೋ ಬರ್ಕೊತ ಕುಂದ್ರಿ, ಒಂದು ಕಾನ್ಸೆಪ್ಟ್ ಏನಿದ್ರು ಅದನ್ನು ಬರುತ್ತೆ ತೆಗೀರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ. ಸೊ ಇಷ್ಟು ಮಾಡತ್ತೀನಿ ಇವಾಗ ಪ್ರೆಸೆಂಟು. ನೋಟ್ಸ್ ಯಾರಾದರೂ ಬೇಕಿದ್ರೆ ನಂಗೆ ಹೇಳ್ರಿ, ನಾನು ಸಜೆಷನ್ ಇದನ್ನೇ ನಾ ಬರ್ದಿದ್ದೇನು ಕಳಿಸಲ್ಲ, ಬಟ್ ಯಾವ ಥರ ಸರ್ಚ್ ಮಾಡೋದು ಅಂತ ಹೇಳ್ತೀನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ನಂಗೆ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು ಆಲ್.